ಎಚ್ ಡಿ ರೇವಣ್ಣ ಅವರು ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೇಡು ತೀರಿಸಿಕೊಂಡ್ರ ಹಾಸನದಲ್ಲಿ ಮೈತ್ರಿ ಧರ್ಮಕ್ಕೆ ಎಳ್ಳು ನೀರು ಬಿಟ್ಟುಬಿಟ್ರ. ಹಾಸನದಲ್ಲಿ ಆಪರೇಷನ್ JDS ಜೋರಾಗಿ ನಡೆದಿದೆ. ಪ್ರೀತಮ್ ವಿರುದ್ಧವಾಗಿ ಪ್ರಜ್ವಲ್ ಸೋಲು ಇತ್ತಲ್ಲ, ಅದನ್ನು ತೀರಿಸಿಕೊಂಡಿದ್ದಾರ ರೇವಣ್ಣ ಅವರು ಅಂತ ಒಂದು ಪ್ರಶ್ನೆ ಇದೆ. ಮೈತ್ರಿ ಧರ್ಮದ ಅಡಿಯಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದು ಬಿಜೆಪಿ. ನಮಗೆ ವೈಸ್ ಪ್ರೆಸಿಡೆಂಟ್ ಪಟ್ಟ ಕೊಟ್ಟುಬಿಡಿ, ಇಲ್ಲಿ ಉಪಾಧ್ಯಕ್ಷ ಸ್ಥಾನ ನಮಗೆ ಆಗಬೇಕು ಅಂಥೇಳಿ ಕೇಳ್ಕೊಂಡಿತ್ತು. ಆದರೆ ಅಧ್ಯಕ್ಷ ಸ್ಥಾನ ಮತ್ತು ಉಪಾಧ್ಯಕ್ಷ ಸ್ಥಾನ ಎರಡೂ ಕೂಡ ಇದೀಗ JDS ಪಾಲಾಗಿದೆ. ಇಲ್ಲಿ JDSನ ಚಂದ್ರೇಗೌಡ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. JDSನ ಚಂದ್ರೇಗೌಡರಿಗೆ BJP ನಗರಸಭೆ ಸದಸ್ಯರು ಕೂಡ ಮತವನ್ನು ಹಾಕಿದ್ದಾರೆ. JDS ಮತಗಳಿಂದ ಉಪಾಧ್ಯಕ್ಷರಾದ BJP ಸದಸ್ಯೆ. ಆ ಕಡೆಯಿಂದ ಮತಗಳು ಈ ಕಡೆಗೆ, ಈ ಕಡೆಯಿಂದ ಮತಗಳು ಆ ಕಡೆಗೆ. BJPಯಿಂದ ಗೆದ್ದಿದ್ದರೂ ಕೂಡ JDSನಲ್ಲಿ ಗುರುತಿಸಿಕೊಂಡಿದ್ದರು ಲತಾದೇವಿ ಅವರು. BJPಯಿಂದ ಬಂಡಾಯವಾಗಿ ನಿಲ್ಲಿಸಿದಂಥ ಅಭ್ಯರ್ಥಿಗೆ ಸೋಲಾಯಿತು. BJPಯಿಂದ ಬಂಡಾಯವಾಗಿ ನಿಂತಿದ್ದಂತಹ ಶಿಲ್ಪಾ ವಿಕ್ರಮ್ಗೆ ಇಲ್ಲಿ ಸೋಲಾಗುತ್ತೆ. ಹಾಸನ ನಗರಸಭೆ ಇದರೊಂದಿಗೆ ತೆನೆ ಪಾಲಾಗಿದೆ. ನಗರಸಭೆ ಅಧ್ಯಕ್ಷ ಒಟ್ಟು ಬಲ ಅಲ್ಲಿ ಚೆಕ್ ಮಾಡಿಕೊಂಡಾಗ 35+ ಇದೆ. MP MLA MLC 38 ಆಗುತ್ತೆ. ಎಲ್ಲರೂ ಸೇರಿಕೊಂಡಾಗ JDS ಚಂದ್ರೇಗೌಡ ನಿಂತಿದ್ದರು. 34 ಮತಗಳು. JDS 17+ ಬರುತ್ತೆ ಈ ಒಂದು ಮತಗಳಲ್ಲಿ. ಪಕ್ಷೇತರರು 2. ಈ ರೀತಿಯಾಗಿ ನಾವು ಚೆಕ್ ಮಾಡಿಕೊಂಡಾಗ BJP 14, MLA 1, 34. ಟೋಟಲಾಗಿ ನಾನು ಮಾತಾಡ್ತಾ ಇದ್ದೀನಿ. ಇಲ್ಲಿ ಕಾಂಗ್ರೆಸ್ಸು ಇದೀಗ ಇಲ್ಲಿ ಚೆಕ್ ಮಾಡಿಕೊಂಡಾಗ ಒಟ್ಟಾರೆಯಾಗಿ ನಾವು ಇಲ್ಲಿ ಚೆಕ್ ಮಾಡಿದ್ರೆ JDS ಇಲ್ಲಿ ಜಯಭೇರಿ ಬಾರಿಸಿದೆ. ಆ ಮೂಲಕವಾಗಿ BJP ಹಾಸನದಲ್ಲಿ ಮೂಲೆಗುಂಪಾಗಿದೆ.